ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಶು ಚಿಟ್ ಚಾಟ್ ಬ್ಲಾಗ್. ಇವತ್ತು ನಾನು ಚಪಾತಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ಡಿಫ್ರೆಂಟ್ ಒಂದು ಚಪಾತಿ ಮಾಡೋಣ ಅಂತ ಹೀರೆಕಾಯಿ ಚಪಾತಿ ಮಾಡ್ತಾಯಿದ್ದೀನಿ. ಡೈಲಿ ಒಂದೇ ಚಪಾತಿ ತಿಂದು ಬೋರ್ ಆಗಿರುತ್ತಲ್ಲ, ಆ ಟೈಮಲ್ಲಿ ಹೀರೆಕಾಯಿ ಚಪಾತಿ ಮಾಡ್ಕೊತೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೂ ಚಪಾತಿ ಬೇಗ ತಿನ್ನಬೇಕು ಅಂತ ಅನಿಸುತ್ತೆ. ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡ್ದಿರಾ. ಇವತ್ತು ಹಾಗೆ ನಾನು ಹುಳಿ ಹೂವದಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಪಲ್ಯ ಹೇಗಿರುತ್ತೆ, ಏನು ಮಾಡೋಣ ನೋಡೋಣ ಬನ್ನಿ. ಹೀರೆಕಾಯಿ ಈ ಥರ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಮೇಲ್ಗಡೆ ನಾರೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿಕೊಂಡು ಇದನ್ನ ಸಣ್ಣದಾಗಿ ತುರ್ಕೊಳ್ಳೋಣ. ಹೀರೆಕಾಯಿನ ಫುಲ್ಲು ಬಾಯಿಗೆ ಚಪಾತಿ ಸಿಗ್ತದೆ, ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಇದನ್ನ ರುಬ್ಕೊಂಡು ಬೇಕಾದ್ರೆ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ತುರ್ಕೊಂಡಾದ್ಮೇಲೆ ಹೀರೆಕಾಯಿ ಎಲ್ಲನೂ ನೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ತಗೊಳ್ಳಿ. ಇದು ಒಂದು ಹೀರೆಕಾಯಲ್ಲಿ ನೀವು ಒಂದು 15-20 ಚಪಾತಿ ಮಾಡ್ಬೋದು. ಆಮೇಲೆ ಈಗ ತುರ್ದಾಯಿತು ನೋಡಿ, ಸಣ್ಣಗೆ ಹಿಂಗೆ ಕಾಣ್ತಾ ಇದೆ, ಚಿಕ್ಕದಾಗಿ ಚೆನ್ನಾಗಿ ಕಾಣ್ತಾ ಇದೆ, ಬಾಯಿಗೆ ಸ್ವಲ್ಪ ಸಿಗೋ ಥರ. ಈಗ ನಾವು ಗೋಧಿ ಹಿಟ್ಟು ತೊಗೊಳ್ಳೋಣ. ನಾನು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಕಪ್ಪು ಗೋಧಿ ಹಿಟ್ಟು, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಪುಡಿ ಉಪ್ಪು, ನಿಮ್ಮ ರುಚಿಗೆ ಎಷ್ಟು ಬೇಕಂತ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿದ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ನೀವು ಮಧ್ಯಾಹ್ನ ಇಟ್ಟರೂ ಅದು ಗಟ್ಟಿಯಾಗಲ್ಲ, ಕರುಮ್ ಮಾಡೋಲ್ಲ, ಸಾಫ್ಟಾಗಿ ಇರುತ್ತೆ. ಇನ್ನು ನೀವು ತರಕಾರಿ ಹಾಕಿ ಮಾಡಿದ್ರೆ ಚಪಾತಿ ಯಾವಾಗ ಸಾಫ್ಟಾಗಿರುತ್ತೆ. ಬರೀ ಚಪಾತಿ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ. ಇವಾಗ ನಾವು ತುರ್ಕೊಂಡಿದ್ವಲ್ಲ ಹೀರೆಕಾಯಿನೂ ಹಾಕಾಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕ್ತಾಯಿದ್ದೀನಿ ಕಲಿಸ್ಕೊಳಕ್ಕೆ. ಆಮೇಲೆ ನೀರು ಹಾಕ್ಕೊಂಡು ಚಪಾತಿ ಹದ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಹದ ನೋಡಿಕೊಂಡು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟನ್ನ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೀವು ಇನ್ನೊಂದು ಥರ ಚಪಾತಿನೂ ಮಾಡ್ಬೋದು. ಮೊದಲು ನೀರು ಹಾಕ್ಬಿಟ್ಟು ಆಮೇಲೆ ಹೀರೆಕಾಯಿ ತುರಿದಿರೋದು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಬೋದು. ಅದು ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮು. ನೋಡಿ, ಈ ಥರ ಚಪಾತಿ ಕಲಿಸಾದ್ಮೇಲೆ ಚೆನ್ನಾಗಿ ಹೊಡೀರಿ. ಚೆನ್ನಾಗಿ ಎಷ್ಟು ಹೊಡಿತೀರಾ ಅಷ್ಟು ಚಪಾತಿ ಹಿಟ್ಟು ಹೊಡೆದಾದ್ಮೇಲೆ ಸಾಫ್ಟ್ನೆಸ್ ಚೆನ್ನಾಗಿ ಬರುತ್ತೆ ಚಪಾತಿದು. ಹಾಗಾಗಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ. ಚೆನ್ನಾಗಿ ಹೊಡೆದಷ್ಟು ಸಾಫ್ಟ್ನೆಸ್ ಚೆನ್ನಾಗಿ ಬರುತ್ತೆ. ಇವಾಗ ಹಿಟ್ಟೆಲ್ಲ ಕಲಸಾಯ್ತಲ್ವ, ಮೇಲ್ಗಡೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಮೇಲ್ಗಡೆ ಹಾಕ್ಕೊಂಡು ಎತ್ತಿಟ್ಬಿಡಿ. ಇವಾಗ ನೆಕ್ಸ್ಟು ಸ್ಪ್ರಿಂಗ್ ಆನಿಯನ್ ತೊಗೊಳೋಣ, ಈರುಳ್ಳಿ ಹೂವು ತೊಗೊಳೋಣ. ಅದು ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಕಟ್ಟಷ್ಟು ಈರುಳ್ಳಿ ಹೂವು ತೊಗೊಂಡಿದ್ದೀನಿ. ಇದನ್ನ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕಟ್ ಮಾಡಿ ಬಿಸಾಕಿ, ಬೇರು ಅದೆಲ್ಲ ಇರುತ್ತಲ್ಲ ಎಲ್ಲನೂ ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ಆಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಹೂವನ ನೋಡೆಲ್ಲ ಕ್ಲೀನ್ ಮಾಡಾಯಿತು. ಈಗ ಕಟ್ ಮಾಡೋಣ. ತೊಳೆದ್ಬಿಟ್ಟು ಕಟ್ ಮಾಡಬೇಕು. ಅಂದರೆ ಮತ್ತೆ ಕಟ್ ಮಾಡಿ ಮತ್ತೆ ತೊಳಿಬೇಕು. ಸಣ್ಣಗೆ ನಿಮಗೆ ಸಣ್ಣದಾಗುತ್ತಾ ಸಣ್ಣದಾಗಿ ಈರುಳ್ಳಿನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೀಗೆ ನೋಡ್ತಾಯಿರಿ. ನೋಡಿ, ಕಟ್ ಮಾಡಾಯಿತು. ಈರುಳ್ಳಿ ಎಲ್ಲನೂ ಹೂವನ್ನ ಚೆನ್ನಾಗಿ 1-2 ಸಲ ತೊಳೆದಿದ್ದೀನಿ. ಇವಾಗ ಅದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿರೋ ಹೂವೆಲ್ಲನೂ ಮತ್ತು ಇದಕ್ಕೆ
ಹೆಸರು ಕಾಳು ಹಾಕ್ತಾಯಿದ್ದೀನಿ, ಅರ್ಧ ಕಪ್ಪಷ್ಟು ಹೆಸರು ಕಾಳು. ಚೆನ್ನಾಗಿರುತ್ತೆ ಹೆಸರು ಕಾಳು ಹಾಕಿದ್ರೆ ಟೇಸ್ಟು. ಆಮೇಲೆ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಒಂದು ಕಾಲು ಹಿಡಿ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು, ಒಂದು ಚಮಚ ನೀರು ಹಾಕ್ತಾಯಿದ್ದೀನಿ. ಕುಕ್ಕರ್ ವಿಸಿಲ್ ಒಂದು 2 ವಿಸಿಲ್ ಬಂದರೆ ಸಾಕು. ಕುಕ್ಕರು ಮುಚ್ಚಿಟ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಡಿ. ಒಂದು 2 ವಿಸಿಲ್ ಬಂದರೆ ಸಾಕು. ನೀಟಾಗಿ ಬೇಯ್ಕೊಳ್ಳುತ್ತೆ. ಇನ್ನೂ ಮೆತ್ತಗೆ ಬೇಯಬೇಕಂದ್ರೆ ಮೆತ್ತಗಾಗಬೇಕು ಕಾಳೆಲ್ಲ ಅಂದರೆ ಒಂದು 3 ವಿಸಿಲ್ ಬಂದರೆ ಸಾಕು. ಈಗ 2 ವಿಸಿಲ್ ಬರಗಿಟ್ಟಿದ್ದೀನಿ. ಯಾವಾಗಲೂ ಕುಕ್ಕರು ಮುಚ್ಚಳನ ಚೆನ್ನಾಗಿ ಊದ್ಬಿಟ್ಟು ಆಮೇಲೆ ಇಡಿ. ಗಾಳಿ ಒಂದ್ಸಲ ಹೋಗಿಲ್ಲ ಅಂದರೆ ಬ್ಲಸ್ಟ್ ಆಗಿಬಿಡುತ್ತೆ. ನೋಡ್ಕೊಂಡು ಮಾಡಿ. ನೋಡಿ ಈಗ ಚೆನ್ನಾಗಿ ಬೆಂದಾಗಿದೆ. ಈರುಳ್ಳಿ ಹೂವು ಬೇಳೆ ಎಲ್ಲನೂ, ಹೆಸರು ಕಾಳೆಲ್ಲನೂ ನೋಡಿದ್ರಲ್ಲ. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಆಯಿಲು, ಸನ್ಫ್ಲವರ್ ಆಯಿಲ್ ನಾನು ಯೂಸ್ ಮಾಡ್ತೀನಿ. ನೀವು ಯಾವ್ದು ಯೂಸ್ ಮಾಡ್ತೀರಾ ನೋಡ್ತಾ ಇದ್ದೀರಲ್ಲ ಎಲ್ಲರೂ, ಹೇಳಿ ಫ್ರೆಂಡ್ಸ್. ನೋಡಿ ಈಗ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಒಂದು 5 ಬೆಳ್ಳುಳ್ಳಿ ಜಜ್ಜಿರೋದು, ಆಮೇಲೆ ಈ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಡ್ಡಿ, 1-2 ಕರಿಬೇವು ಕಡ್ಡಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಸಿದು ಕರಿಬೇವಿನ ಸೊಪ್ಪು ಯೂಸ್ ಮಾಡಿ ಎಲ್ಲ ಅಡುಗೆಗೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಸಿಮೆಣ್ಸಿನ್ಕಾಯಿ ಒಂದು 4, ಈರುಳ್ಳಿ 1-2 ಕಟ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸಾಕು. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚ ಅಷ್ಟು ಹಾಕಿ. ಅರಿಶಿನ ಪುಡಿ 1/4 ಚಮಚ. ಆಮೇಲೆ ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. 1 ಟೊಮೊಟೊ ಕಟ್ ಮಾಡಿರೋದು. ಫಾರಮ್ ನಾಟಿ ಯಾವುದಾದ್ರೂ ಹಾಕ್ಬೋದು. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಟೊಮೊಟೊ ಹಾಕಾದ್ಮೇಲೆ ಸೀದೋಗ್ಬಿಡುತ್ತೆ. ಬೇಯಿಸಿದ್ವಲ್ಲ ಈರುಳ್ಳಿ ಹೂವು ಹೆಸರು ಕಾಳೆಲ್ಲನೂ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಷ್ಟೇ, ಈರುಳ್ಳಿ ಹೂವು ಪಲ್ಯ ರೆಡಿ ಆಯಿತು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಈಗ ನನ್ನ ಚಾನಲ್ನ ನೋಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿದ್ರಲ್ಲ, ಪಟ್ ಅಂತ ಪಲ್ಯ ರೆಡಿ ಆಯಿತು. ಚಪಾತಿನೂ ಹಾಗೆ ಮಾಡಿಬಿಡೋಣ. ಇವಾಗ ಇದಕ್ಕೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಕಲಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನಾನು ತಿನ್ನಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಆಯಿತು, ಇವಾಗ ಚಪಾತಿ ಮಾಡಿದ್ವಲ್ಲ, ಎತ್ತಿಟ್ಟಿದ್ವಲ್ಲ, ಅದನ್ನೇ ನಡ್ಸ್ಕೊಳ್ಳೋಣ. ಚಪಾತಿನ ಚೆನ್ನಾಗಿ ಚಪಾತಿ ಚೆನ್ನಾಗಿ ನಾದಷ್ಟು ಟೇಸ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಚೆನ್ನಾಗಿ ನಾದಿ ಎಲ್ಲ ಉಂಡೆಗಳನ್ನು ಮಾಡಿ ಚಪಾತಿ ನಡ್ಸೋಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳು ಮಾಡ್ಕೊಳ್ಳಿ. ನೀಟಾಗಿ ನಡ್ಸ್ಕೊಂಡು ಚಪಾತಿನ ಬೇಯಿಸೋಣ. ನಿಮಗೇನಾದರೂ ಚಪಾತಿ ರೌಂಡ್ ಶೇಪ್ ಬೇಕು, ರೌಂಡ್ ಶೇಪ್ ಬರ್ತಾಯಿಲ್ಲ ಅಂದರೆ ಒಂದು ಚಿಕ್ಕ ತಟ್ಟೆ, ನಂದು ಚಿಕ್ಕದು ಬೌಲು, ನಾನು ದೊಡ್ಡ ಬೌಲು, ಮೀಡಿಯಮ್ ಸೈಜ್ ನೋಡಿಕೊಂಡು ಮೇಲ್ಗಡೆ ಶೇಪ್ ಮಾಡ್ಕೊಳ್ಳಿ. ನೀಟಾಗಿ ಚಪಾತಿ ರೌಂಡಾಗಿ ಬರುತ್ತೆ. ರೌಂಡಾಗಿ ಬಂದಿಲ್ಲ ಅಂದರೆ ನೋಡಿ, ಈಗ
ಚಪಾತಿ ರೆಡಿ ಆಯಿತು. ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಕಡೆ ರೌಂಡಾಗಿ ಚಪಾತಿ ಬೇಯಿಸಿದ್ರೆ ಆಗೋಯ್ತು. ಚಪಾತಿ ರೆಡಿ ಆಯಿತು. ಹೀರೆಕಾಯಿ ಚಪಾತಿ, ರುಚಿಕರವಾದ ಹೀರೆಕಾಯಿ ಚಪಾತಿ, ಈರುಳ್ಳಿ ಹೋದ ಪಲ್ಯ ರೆಡಿ ಆಯಿತು. ತಿನ್ಬೇಕು ಕಾಣಿಸ್ತಾ ಇದೆಯಲ್ವಾ? ತಿಂದು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ. ನಾನಂತೂ ತಿಂದೆ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ ಆಯಿತಾ, ನನಗೆ ಹೇಳಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಮೇಲ್ಗಡೆ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಸಿ ತೆಂಗಿನಕಾಯಿ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿದೆ, ನೀವು ಟ್ರೈ ಮಾಡಿ ನೋಡಿ. ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.